ಇದು ಸೆಮಿ ಸಿಲ್ಕ್ ಸೀರೆ. ಇಂಕ್ ಸ್ಕೈ ಬ್ಲೂ ಕಲರ್ಗೆ ಆಕಾಶ ನೀಲಿ ಬಣ್ಣಕ್ಕೆ ಇಂಕ್ ಕಲರ್ ಬಾರ್ಡ್ರ್ ಇದೆ. ಇದು ತೋರ್ಸೋಕ್ಕೆ ಸ್ವಲ್ಪ ಗಟ್ಟಿ ಇದೆ ಬಾರ್ಡ್ರಿಂದ. ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. 6 ಎಳೆ ಆಕಾಶ ಕಲರ್ ದಾರ ತಗೊಂಡಿದ್ದೀನಿ, ಸ್ಕೈ ಬ್ಲೂ. ಫಸ್ಟು ಬಟ್ಟೆಯಿಂದ ಸೂಜಿನ ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡು ಬಟ್ಟೆಯಲ್ಲಿ ದಾರಾನ ಲಾಕ್ ಮಾಡ್ತಾಯಿದ್ದೀನಿ. ಪುನಃ 4 ಚೈನ್ ಹಾಕ್ತೀನಿ. ಪುನಃ ಅದನ್ನು ಬಟ್ಟೆಯಲ್ಲಿ ಲಾಕ್ ಮಾಡ್ತೀನಿ. ಇದು ಒಂದು ಸಲನೇ ಹಾಕ್ತಾಯಿಲ್ಲ, ನಾನು 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಪುನಃ 3 ಚೈನ್ ಹಾಕ್ತಾಯಿದ್ದೀನಿ. ಪುನಃ ಲಾಕ್ ಮಾಡ್ತೀನಿ. 3 ಚೈನ್, 4 ಚೈನ್, 3 ಚೈನ್. ಇದು ಮಾಮೂಲಿ ಸೆಮಿ ಸಿಲ್ಕ್ ಸೀರೆ. ಇದಕ್ಕೇನು ಹೆವಿ ವರ್ಕ್ ಹಾಕ್ತಾಯಿಲ್ಲ. ಇದು ಸಿಂಪಲ್ಲಾಗಿ ಹಾಕ್ಕೊಳ್ಳೋ ವರ್ಕು. ಪುನಃ 3 ಚೈನ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಒಳಗೆ ಲಾಕ್ ಮಾಡಿ ದಾರಾನ ಹೊರಗೆ ತರ್ತೀನಿ. ಈಗ ಪುನಃ 4 ಚೈನ್. ಪುನಃ ಬಟ್ಟೆಯಲ್ಲಿ ಲಾಕ್ ಮಾಡಿ ದಾರಾನ ಹೊರಗೆ ತರ್ತೀನಿ. ಪುನಃ 3 ಚೈನ್. ಇದೇ ರೀತಿ ಫಸ್ಟು ಚೈನ್ಗಳನ್ನ ನಾನು ಫುಲ್ ಸೀರೆ ಹಾಕ್ಕೋತೀನಿ. 3 ಚೈನ್, 4 ಚೈನ್, ಪುನಃ 3 ಚೈನ್. ಪುನಃ ಅದೇ 3 ಚೈನ್, 4 ಚೈನ್, ಪುನಃ 3 ಚೈನ್. ಆ ಥರ ಹಾಕಿ ಬಟ್ಟೆಯಲ್ಲಿ ಲಾಕ್ ಮಾಡ್ಕೋತೀನಿ. ಇದಕ್ಕೆ ಸ್ಕೈ ಬ್ಲೂ ಆಕಾಶ ಬಣ್ಣದ್ದು ದಾರಾನ 6 ಎಳೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಸಿಂಪಲ್ ಸೀರೆ ಆಗಿರೋದ್ರಿಂದ ಸಿಂಪಲ್ ವರ್ಕ್ ಹಾಕ್ತಾಯಿದ್ದೀನಿ. ಇದು ಸೂಜಿ 0.85. ಇದು ಮಾಮೂಲಿ ಸಿಂಪಲ್ ಸೀರೆ. ಪುನಃ 3 ಚೈನ್ ಹಾಕಿ ಅದನ್ನು ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಪುನಃ ಹೇಗೆ ಮಾಡೋದು ಸೆಕೆಂಡ್ ಲೈನ್ ಅಂತ ತೋರಿಸ್ತೀನಿ ನೋಡಿ. ಹಾಕಿದ್ದೀನಿ 3 4 3 3 4 3 3 4 3 ಆ ಥರ ಹಾಕ್ಕೊಂಡು ಬಂದಿದ್ದೀನಿ ಚೈನ್ನ. ನೆಕ್ಸ್ಟು ಪುನಃ ಆ 3 ಚೈನ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಒಂದು ನಾಟ್ ಮಾಡಿ ಸೂಜಿ ಮೇಲೆ ದಾರ ತಂದು ಪಕ್ಕದ 4 ಚೈನ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇದು 2 ಲೈನ್ ಹಾಕ್ತಾಯಿದ್ದೀನಿ, ಸಿಂಪಲ್ ವರ್ಕ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಆ 4 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1, 2ರಿಂದ 1 ಈ ಥರ ನಾನು 6 ಡಬಲ್ ಕ್ರೋಶಾ ಹಾಕ್ತೀನಿ. 3 ಸೂಜಿ ಮೇಲೆ ದಾರ 4 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1 6 ಡಬಲ್ ಕ್ರೋಶಾ ಆದಮೇಲೆ ದಾರಾನ ಹೊರಗೆ ತಂದು ಒಂದು ಎಲೆ ಥರ ಇರೋ ಹ್ಯಾಂಗಿಂಗ್ ಬೀಡ್ ತೊಗೊಂಡಿದ್ದೀನಿ. ಎಲೆ ಥರ ಇರೋ ಹ್ಯಾಂಗಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಇದು ಒಂದೇ ಸ್ಟೆಪ್ ಬರೋದು, 2 ಸ್ಟೆಪ್ ಬರೋದು ಸಿಂಪಲ್ಲು. ಇದಕ್ಕೆ ಕುಚ್ಚೆಲ್ಲ ಏನೂ ಕಟ್ಟಲ್ಲ. ಯಾಕಂದರೆ ಇವೆಲ್ಲ ಸೆಮಿ ಸಿಲ್ಕ್ ಸೀರೆಗೆ ಸಿಂಪಲ್ಲಾಗಿ ಹಾಕೋ ಡಿಸೈನ್ಗಳು. ಇವಾಗೆಲ್ಲ ಫ್ಯಾನ್ಸಿ ಸ್ಯಾರೀಸು ತುಂಬ ಟ್ರೆಂಡಿಂಗಲ್ಲಿದೆ. 2000 3000 ಫ್ಯಾನ್ಸಿ ಸೀರೆಗಳು ತೊಗೋತಾನೆ ಇರ್ತೀವಿ. ಅದಕ್ಕೆ ನಾವು ಹೆವಿ ವರ್ಕ್ ಹಾಕೋದು ಬೇಡ, ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಟ್ರೆಂಡಿಂಗಲ್ಲಿ ಈ ಕ್ರೋಶಾ ಹಾಕೋದು ನಡೀತಾ ಇದೆ. ಪುನಃ 6 ಡಬಲ್ ಕ್ರೋಶಾ ಅದೇ 4 ಚೈನ್ ಒಳಗೆ ಹಾಕ್ತೀನಿ. ಟೋಟಲು 12 ಡಬಲ್ ಕ್ರೋಶಾ ಬರುತ್ತೆ. ಮಧ್ಯ ಒಂದು
ಎಲೆ ಥರ ಇರೋ ಬೀಡನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಪುನಃ 6 ಚೈನ್ ಹಾಕ್ತಾಯಿದ್ದೀನಿ. ಇದು ಎಲೆ ಥರ ಇರೋದು ಹ್ಯಾಂಗಿಂಗ್ ಬೀಡ್ ಥರ ಇದೆ. ಮೇಲ್ಗಡೆ ರಿಂಗ್ ಬಂದು ಕೆಳಗಡೆ ಎಲೆ ಇದೆ, ಚಿಕ್ಕದಾಗಿದೆ. ಅದನ್ನು ಮಧ್ಯೆ ಒಂದೊಂದು ಹಾಕ್ತಾಯಿದ್ದೀನಿ. ಪುನಃ 6 ಡಬಲ್ ಕ್ರೋಶ ಹಾಕಿ ಆ 3 ಚೈನ್ ನಾಟ್ ಮೇಲೆ ಲಾಕ್ ಮಾಡ್ತೀನಿ. 3 ಚೈನ್ ಹಾಕಿದ್ನಲ್ಲ ಪಕ್ಕ, ಅದ್ರ ನಾಟ್ ಮೇಲೆ ಬಟ್ಟೆಯಿಂದ ಸೂಜಿ ತಂದು ಲಾಕ್ ಮಾಡ್ತೀನಿ. ಮಾಡಿ ಪುನಃ 3 ಚೈನ್ ಬಿಟ್ಟು 4 ಚೈನ್ ಇದೆಯಲ್ಲ ಅದರೊಳಗೆ ಪುನಃ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಕುಚ್ಚೇನು ಕಟ್ಟಲ್ಲ, ಅದಕ್ಕೆ ಚೈನ್ಗಳು ಬಿಡೋ ಹಾಗಿಲ್ಲ. ಆ 3 ಚೈನ್ ಏನಿದೆ ಅದ್ರ ಮೇಲೇ ಡಬಲ್ ಕ್ರೋಶ ಮಾಡಿಕೊಂಡು 4ನೇ ಚೈನ್ ಒಳಗೆ 4 ಚೈನ್ ಇದೆಯಲ್ಲ ಅದರೊಳಗೆ ಪುನಃ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಪಕ್ಕನೇ ಬರುತ್ತೆ. ಈ 3 4 3 ಹಾಕ್ಕೊಂಡಿದ್ದೀನಲ್ಲ ಚೈನ್ಗಳು, 3 ಚೈನರ್ ಇರೋ ಕಡೆ ಸ್ಟಾರ್ಟ್ ಮಾಡ್ತೀನಿ ಡಬಲ್ ಕ್ರೋಶ. 4 ಚೈನ್ ಒಳಗೆ ಹಾಕ್ತೀನಿ. ಅಂದರೆ 4 ಚೈನ್ ಒಳಗಡೆ 12 ಡಬಲ್ ಕ್ರೋಶ ಬರಬೇಕು. ಪುನಃ 3 ಚೈನ್ ಇದೆಯಲ್ಲ ಅದರದ್ದು ನಾಟ್ ಮೇಲೆ ನಾಟ್ ಹಾಕ್ತೀನಿ. ಅಂದರೆ 3 ಚೈನ್ ಹಾಕಿ ನಾಟ್ ಹಾಕಿದ್ದೀನಲ್ಲ ಅದ್ರ ಮೇಲೆ ಅದನ್ನು ತಂದು ನಾಟ್ ಹಾಕ್ತೀನಿ. ಅಂದರೆ ಕುಚ್ಚು ಕಟ್ಟೋಕ್ಕೆಲ್ಲ ಏನು ಮಧ್ಯ ಚೈನ್ಗಳು ಇರಲ್ಲ. ಬರೀ ಪಕ್ಕ 12 ಡಬಲ್ ಕ್ರೋಶ ಪಕ್ಕ ಬರುತ್ತೆ. ಆ ರೀತಿ ಬರೋಕ್ಕೆ ನಾನು 3 4 3 ಆ ಥರ ಹಾಕ್ಕೊಂಡು ಹೋಗಿದ್ದೀನಿ. ಇದೆಲ್ಲ ಈ ಥರ ಫ್ಯಾನ್ಸಿ ಸೀರೆಗಳಿಗೆ ಹಾಕ್ಕೊಳ್ಳೋದು. ಕಾಟನ್ ಸೀರೆ, ಫ್ಯಾನ್ಸಿ ಸೀರೆ ಇವಾಗ ಟ್ರೆಂಡಿಗಲ್ಲಿ ನಡೀತಾ ಇದೆಯಲ್ಲ 2000 3000 ಆ ಥರದ ಸೀರೆಗಳಿಗೆ ಹಾಕೋ ಸಿಂಪಲ್ ವರ್ಕ್ ಇದು. ಎಲೆನ ಹಾಕಿದ್ದೀನಿ. ಆರಾದಮೇಲೆ ಹಾಕಿ ಒಂದು ನಾಟ್ ಹಾಕಿ ಪುನಃ ನಾಟ್ ಹಾಕಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾಟ್ ಹಾಕಿ ಪುನಃ 6 ಡಬಲ್ ಕ್ರೋಶ ಆ 4 ಚೈನ್ ಒಳಗೇ ಹಾಕ್ತೀನಿ. 2ರಲ್ಲಿ 1 2ರಲ್ಲಿ 1. ಆ 4 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. 4 ಚೈನ್ ಒಳಗಡೆ 12 ಡಬಲ್ ಕ್ರೋಶ. ಸೂಜಿ ಮೇಲೆ ದಾರ ತಂದು 4 ಚೈನ್ ಒಳಗಡೆಯಿಂದ ತಂದು 2ರಲ್ಲಿ 1 2ರಲ್ಲಿ 1. ಸೂಜಿ ಮೇಲೆ ದಾರ 4 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 2ರಲ್ಲಿ 1. ಫಸ್ಟ್ 6 ಹಾಕಿದ್ದೆ. 6 ಹಾಕಿ ಒಂದು ಎಲೆ ಬೀಡ್ ಹಾಕಿದ್ದೆ. ಎಲೆ ಬೀಡ್ಗೆ ಒಂದು ನಾಟ್ ಹಾಕಿ ಪುನಃ 6 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಹಾಕಿ 3 ಚೈನ್ ಲಾಕ್ ಮಾಡಿದ್ದೀನಲ್ಲ ಅದ್ರ ಮೇಲೇ ಲಾಕ್ ಮಾಡ್ತೀನಿ. ಮೂರು ಚೈನ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಂದು ಪುನಃ 3 ಚೈನ್ ಬಿಟ್ಟು 4 ಚೈನ್ ಒಳಗಡೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತಂದು 4 ಚೈನ್ ಒಳಗಡೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ. ಅದು ಈ ರೀತಿ ಬರುತ್ತೆ. ಪಕ್ಕನೇ ಫ್ಲವರ್ಗಳು ಬಂದು ಎಲೆಗಳು ಈ ಥರ ಬರುತ್ತೆ.